ಬಂಧುಗಳೇ ನಮಸ್ಕಾರ. ಈ ದಿನ ನಿಮ್ಮ ಮುಂದೆ ನಾನೊಂದು ಅತಿ ಮುಖ್ಯವಾದ ಒಂದು ವಿಷಯ ನಾನು ತರ್ತಾ ಇದ್ದೀನಿ. ಅದೇನು ಅಂತಂದರೆ, ನಾನು 1984ರಿಂದ 2001ರವರೆಗೂ ಆಲ್ ಇಂಡಿಯಾ ಅಂತಂದರೆ ಹೆಚ್ಚು ಕಡಿಮೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಮತ್ತು ಅಸ್ಸಾಂನಿಂದ ಗುಜರಾತ್ವರೆಗೂ ಇಂಡಿಯಾದಲ್ಲೆಲ್ಲ ಪ್ರಯಾಣ ಮಾಡಿ ಎಲ್ಲ ಕಡೆನೂ ಗ್ಯಾಸ್ ಖರೀದಿ ಮಾಡಿದ್ದೀನಿ. ಆದರೆ ಎಲ್ಲ ಕಡೆನೂ ಬಿಲ್ ರೇಟಲ್ಲಿ ಮಾತ್ರ ಖರೀದಿ ಮಾಡಿದ್ದೀನಿ. ಆದರೆ 2001ರಲ್ಲಿ ರಿಟೈರ್ಡ್ ಆದಮೇಲೆ ಮಧುಗಿರಿ ಕುಸುಮ ಏಜೆನ್ಸಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ಆಮೇಲೆ ಕೊಡಗಿನಹಳ್ಳಿ ವಾಸ ಇರ್ತಾ ಇದ್ದೆ. ಈ ಟೈಮಲ್ಲಿ ಏನಾಯಿತು, ಪ್ರತಿ ಸಿಲಿಂಡರ್ಗೂ 50 ರೂಪಾಯಿ ಕೊಡಲೇಬೇಕು ಅನ್ನೋದು ನಡೀತಾ ಇತ್ತು. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ, ಇದ್ರ ಬಗ್ಗೆ ಕೇಳಲಿಕ್ಕೂ ಹೋಗಲಿಲ್ಲ. ಸುಮಾರು 2005ರಿಂದ 2016ರವರೆಗೂ ನಾನು ಪ್ರತಿ ಸಿಲಿಂಡರ್ಗೂ 50 ರೂಪಾಯಿ ಜಾಸ್ತಿ ಕೊಡ್ತಾನೆ ಬರ್ತಾ ಇದ್ದೆ. ಪ್ರತಿಯೊಬ್ಬರು ಕೊಡ್ತಾಯಿದ್ರು, ನಾನು ಕೊಡ್ತಾಯಿದ್ದೆ. ಆದರೆ 2016ರಲ್ಲಿ ಏಕಾಏಕಿ ಅಲ್ಲಿ ಗ್ಯಾಸ್ ಮಾರ್ತಾ ಇದ್ದವನೊಬ್ಬ 60 ರೂಪಾಯಿ ಕೊಡಲೇಬೇಕು ಅಂತ ಹೇಳ್ದ. ಏನಕ್ಕಪ್ಪ ಕೊಡಬೇಕು ಅಂತ ಕೇಳಿದೆ. ಅವನು ಸರ್ಕಾರದ ಆದೇಶ ಇದೆ, ನಾವೇನು ಸುಮ್ಮನೆ ಕೇಳ್ತಾ ಇದ್ದೀವ ಅಂತ ಹೇಳಬೇಕಾದ್ರೆ, ಸರ್ಕಾರದ ಆದೇಶ ತೋರಿಸಿ ಸಮಯ ಅಂತ ಹೇಳಿದೆ. ಅದಕ್ಕೆ ಅವರೊಂದು ಆದೇಶ ಕೊಡ್ತಾರೆ. ಅದು 2009ರಲ್ಲಿ ನಮ್ಮ ಫುಡ್ ಆ್ಯಂಡ್ ಸಪ್ಲೈ ಡಿಪಾರ್ಟ್ಮೆಂಟ್ ಕರ್ನಾಟಕ ಸರ್ಕಾರದ್ದೇನಿದೆ, ಅಕ್ಷರ ದಾಸೋಹ ಯೋಜನೆಗೆ ವಿತರಣೆ ಮಾಡ್ತಾ ಇರತಕ್ಕಂಥ ಸಿಲಿಂಡರ್ಗಳಿಗೆ ಅಕ್ಷರ ದಾಸೋಹ ಪಾಯಿಂಟ್ಗಳಿಂದ ಕೊಡೋ ಸಿಲಿಂಡರ್ಗಳಿಗೆ ಅಪ್ ಆ್ಯಂಡ್ ಡೌನ್ಗೆ ಸೇರಿ 5 ಕಿಲೋಮೀಟರ್ ನಂತರದ ಪ್ರತಿ ಕಿಲೋಮೀಟರ್ಗೆ ₹1.60 ತಗೋಬೋದು ಅಂತೇಳಿ ಒಂದು ಲೆಟರ್ ಕೊಟ್ಟಿದ್ದೆ. ಆ ಲೆಟರನ್ನು ತೋರಿಸಿದ ಮೇಲೆ ನಾನು ಕ್ವಶನ್ ಮಾಡಿದೆ, ಇದು ಅಕ್ಷರ ದಾಸೋಹಕ್ಕೆ ಮಾತ್ರ ಇದೆಯಲ್ಲ, ಬೇರೆ ಏನಕ್ಕೂ ಇಲ್ವಲ್ಲ ಅಂತೇಳಿ. ಆದರೆ ಅವ್ರು ಹೇಳಿದ್ರು, ಇಲ್ಲ, ಎಲ್ಲ ಕಸ್ಟಮರ್ಗೂ ಇದು ಕಂಪಲ್ಸರಿ ಆಗಿದೆ, ಈಗ ಮತ್ತೆ ಇದು 10 ರೂಪಾಯಿ ಜಾಸ್ತಿ ಆಗಿದೆ ಅಂತೇಳಿ. ಸರಿ, ಆದೇಶ ಕೊಡಿ ಅಂತ ಕೇಳಿದೆ. ಆದೇಶ ಕೊಟ್ಟರು. ಇದನ್ನು ಮತ್ತೆ ನಾನು ಕ್ಲಾರಿಫಿಕೇಷನ್ IOCL ಕೇಳಿದೆ. IOCL ಕೇಳಿದಾಗ ಅವರು ಒಂದು ಲೆಟರ್ ಕೊಡ್ತಾರೆ, 15 ಕಿಲೋಮೀಟರ್ವರೆಗೂ ಯಾವುದೇ ಡೆಲಿವರಿ ಶುಲ್ಕ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಕೇಳಬೇಕಾದ್ರೆ ಅವರೇನು ಹೇಳ್ತಾರೆ, ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕಾಗಿಲ್ಲ, ಆಲ್ರೆಡಿ ಡೆಲಿವರಿ ಚಾರ್ಜಸ್ ಬಿಲ್ಲಲ್ಲಿ ಆ್ಯಡ್ ಆಗಿದೆ ಅಂತ ಹೇಳ್ತಾರೆ. ಮತ್ತು 15 ಕಿಲೋಮೀಟರ್ ನಂತರದ ದೂರಕ್ಕೆ ಏನು ಕೊಡಬೇಕು ಅಂತ ಕೇಳಿದಾಗ, ನೀವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈನ ಕೇಳಿ ಅಂತೇಳಿ ಒಂದು ಉತ್ತರ ಕೊಡ್ತಾರೆ. ನಾನು ಬೆಂಗಳೂರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಗೆ RTIನಲ್ಲಿ ಅಪ್ಲೈ ಮಾಡ್ತೀನಿ. ಅವರು ಒಂದು 2006ರದ ಒಂದು ಸರ್ಕಾರದ ಆದೇಶ ಕೊಡ್ತಾರೆ. ಆ ಸರ್ಕಾರದ ಆದೇಶದಲ್ಲಿ ಇದೇ ರೀತಿ ಇರುತ್ತೆ, 5 ಕಿಲೋಮೀಟರ್ ನಂತರದ ಪ್ರತಿ 1 ಕಿಲೋಮೀಟರ್ಗೆ ₹1.60 ಅಂತ ಅಪ್ ಆ್ಯಂಡ್ ಡೌನ್ ರೌಂಡ್ ಟ್ರಿಪ್ಗೆ ಕೊಡಬೇಕಾಗುತ್ತೆ. ಆದರೆ ಅದರಲ್ಲಿ ಇನ್ನೊಂದು ಕಂಡೀಷನ್ ಏನು ಹಾಕಿರ್ತಾರೆ ಅಂತಂದರೆ, ಈ ಸಿಲಿಂಡರ್ನ ಅಸಲಿ ಬೆಲೆ ಮತ್ತು ಡೆಲಿವರಿ ಚಾರ್ಜ್ ₹1.60 ಏನು ಶುಲ್ಕ ಇದೆ, ಇದ್ರ ಹೊರತಾಗಿ ಯಾವುದೇ ಒಂದು ಶುಲ್ಕ ತಗೊಳ್ಳೋ ಥರ ಇಲ್ಲ. ಇದನ್ನು ನಾನು ಮತ್ತೆ ಕ್ವಶನ್ ಮಾಡಿದಾಗ, ಇಲ್ಲ, ನಮ್ಗೆ ಎರಡೂ ಥರ ಎಲಿಜಿಬಿಲಿಟಿ ಇದೆ, ನಾವು ಎರಡೂ ಥರ ತಗೊಳ್ತಾ ಇದ್ದೀವಿ, ಅದನ್ನು ಕೊಡಲೇಬೇಕಾಗತ್ತೆ ಅಂತ. ಇದ್ರ ಬಗ್ಗೆ ಸಾಕಷ್ಟು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದೆ, PMO, PG, ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಆದರೆ ಯಾರೂ ಕ್ಲಾರಿಫಿಕೇಷನ್ ಕೊಡ್ತಾ ಇರಲಿಲ್ಲ. ನಾವು ಕೊಟ್ಟಂಥ ದೂರುಗಳಿಗೆ ಬೆಂಗಳೂರು ಮಾರ್ಕೆಟಿಂಗ್ ಡಿವಿಷನ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಏರಿಯಾ ಮ್ಯಾನೇಜರ್ಗಳು ಸುಳ್ಳು ರಿಪೋರ್ಟ್ ಆಗಿಬಿಟ್ಟು ದೂರನ್ನೆಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಇದ್ರ ಬಗ್ಗೆ ಮತ್ತೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ನಮ್ಮ ಮಧುಗಿರಿ ತಾಲೂಕು ತಹಶೀಲ್ದಾರ್, ಉಪವಿಭಾಗಾಧಿಕಾರಿ, ಜಂಟಿ ನಿರ್ದೇಶಕರು ತುಮಕೂರು ಜಿಲ್ಲೆ, ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ಕಾರ್ಯದರ್ಶಿವರೆಗೂ ದೂರನ್ನು ಕೊಡ್ತೀವಿ. ಆದರೆ ಆ ದೂರುಗಳಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ಲ. ಈ ಹಿಂದೆ ಉಪವಿಭಾಗಾಧಿಕಾರಿ ಆದಂಥ ಡಾಕ್ಟರ್ ವೆಂಕಟೇಶಯ್ಯ ಅವರು ಆದೇಶ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ಗೆ, ಸ್ಥಳ ಮರ್ಜರ್ ಮಾಡಿ ನೀವು ತನಿಖೆ ಮಾಡಿ ಅಂತೇಳಿ. ಅವರು ಪ್ರತಿ ಹಳ್ಳಿಗೂ ಹೋಗ್ತಾರೆ, ಸಾಕಷ್ಟು ಜನಗಳನ್ನು ಸಂಪರ್ಕ ಮಾಡಿ ಅವರಿಂದ ಅಹವಾಲು ಸ್ವೀಕರಿಸಿ ಅವರಿಂದ ಹೇಳಿಕೆ ಪಡೆದು ಒಂದು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟಲ್ಲಿ ನಾನಾ ರೀತಿಯ ದೂರುಗಳು ಕೊಡ್ತಾರೆ ಜನಗಳು. ಆ ದೂರನ್ನು ಆಧರಿಸಿ ಒಂದು ರಿಪೋರ್ಟ್ ತಯಾರು ಮಾಡಿ ಆಹಾರ ನಿರೀಕ್ಷಕರು ಜಂಟಿ ನಿರ್ದೇಶಕರಿಗೆ ಒಂದು ಲೆಟರ್ ಕೊಡ್ತಾರೆ ಡಿಸೆಂಬರ್ 2018ರಲ್ಲಿ.
ಆದರೆ ಅದು ನೆನೆಗದಿಗೆ ಬಿದ್ದೋಗುತ್ತೆ, ಯಾರೂ ಕೇಳೋರೇ ಇಲ್ಲ. ಅದರ ನಂತರ ಮತ್ತೆ ಕಾರ್ಯದರ್ಶಿಗೆ ಕೊಟ್ಟಾಗ ಕಾರ್ಯದರ್ಶಿಯವರು ಆಯುಕ್ತರಿಗೆ ಕೊಡ್ತಾರೆ. ಆಯುಕ್ತರು ಯಾವುದೇ ಒಂದು ಆದೇಶ ಮಾಡೋದಿಲ್ಲ. ಜಂಟಿ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳಿಗಂತೂ ಅದು ಸಂಬಂಧವೇ ಇಲ್ಲ ಅನ್ನೋ ಥರ ಪೆಂಡಿಂಗ್ ಮಾಡಿಕೊಂಡು ಯಾವುದೇ ರೀತಿಗೆ ಇದು ಮಾಡಲ್ಲ. ಮತ್ತು ಕೊನೆಗೆ 3 ವರ್ಷಗಳ ಇದನ್ನು ಹೋರಾಟದ ನಂತರ ಇದನ್ನು ಹೋರಾಟ ಬಿಡಲೇಬಾರ್ದು ಅಂತೇಳಿ ನಾವು ಸತತವಾಗಿ ಹೋರಾಟ ಮಾಡಿ ದೂರುಗಳನ್ನು ಕೊಡ್ತಾ ಆಫೀಸರ್ಗಳಿಗೆ ವಾಟ್ಸಪ್ ಮೂಲಕ ವಿಡಿಯೋ ಮಾಡಿ ಆಡಿಯೋ ಮಾಡಿ ಎಲ್ಲ ಕಳಿಸಿದ್ರೂ ಏನೂ ಪ್ರಯೋಜನ ಆಗೋದಿಲ್ಲ. ಲಾಸ್ಟ್ ಇದೇ ಮಂತಲ್ಲಿ ಅಂತ ಕಾಣುತ್ತೆ, ಜಿಲ್ಲಾಧಿಕಾರಿಗೆ ನಾವು ಒಂದು ವಾಟ್ಸಪ್ ಮೆಸೇಜಲ್ಲಿ ವಿಡಿಯೋ ಕಳಿಸ್ತಾ ಇರ್ತೇವೆ. ಆ ವಿಡಿಯೋನ ಆಧರಿಸಿ ಅವರು ಮಧುಗಿರಿ ತಹಶೀಲ್ದಾರ್ಗೆ ಆದೇಶ ನೀಡಿರ್ಬೋದು. ಅವತ್ತಿನ ದಿನ ಅವರು ಕೊಡಗೇನಹಳ್ಳಿ ಹೋಬಳಿಯ ಕಡಗತ್ತೂರು ಮತ್ತು ತೇರಿಯೂರಿನಲ್ಲಿ ದಾಳಿ ಮಾಡ್ತಾರೆ. ಸುಮಾರು 80ರಿಂದ 90 ಸಿಲಿಂಡರ್ವರೆಗೂ ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡಿದ ಸಿಲಿಂಡರ್ಗಳಿಗೆ ಅಥವಾ ಮಧ್ಯವರ್ತಿಗಳಿಗೆ ಯಾವುದೇ ರೀತಿಯ ಇದುವರೆಗೂ ಕ್ರಮ ಇಲ್ಲ. ಅದೇನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಆದರೆ ಜನಗಳು ಈ ಮಾರ್ಚ್ ಲಾಕ್ಡೌನ್ ಟೈಮಲ್ಲೂ ಕೂಡ ಜನಗಳು ಈಚೆಗಡೆ ಬರಲೇಬಾರ್ದು ಅಂತಿದೆ. ಆದರೆ ನಾವು ನೋಡ್ತಾ ಇದ್ದೀವಿ, ತರಕಾರಿ ತಗೊಳಕ್ಕೆ ಬಂದಿರೋರು, ಅಗತ್ಯ ಸೇವೆ ಪಡ್ಕೊಳ್ಳೋಕೆ ಬಂದಿರೋರು ಪೊಲೀಸ್ನವರಿಂದ ಏಟುಗಳು ತಿಂದು ಹೋಗಿದ್ದಾರೆ. ಆದರೆ ಅಗತ್ಯ ಸೇವೆ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ರ್ ಮನೆಗೆ ಗ್ಯಾಸ್ ತಲುಪಿಸ್ತಾ ಇಲ್ಲ, ಕಸ್ಟಮರೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಆದರೆ ಕಸ್ಟಮರ್ನ ಯಾರೇ ಆಗಲಿ ಯಾವತ್ತೂ ಯಾವ ಅಧಿಕಾರಿಗಳು ಕೇಳಿಲ್ಲ, ನೀನು ಮನೆಯಿಂದ ಯಾಕೆ ಈಚೆಗೆ ಬರ್ತಾ ಇದೆಯಾ, ನಿನಗೆ ಡಿಸ್ಟ್ರಿಬ್ಯೂಟರ್ ಸಿಲಿಂಡರ್ ಕೊಡಲ್ವಾ, ಯಾರೂ ಪ್ರಶ್ನೆ ಮಾಡಿಲ್ಲ. ಇದನ್ನು ನಾವು ಪೊಲೀಸ್ ಇಲಾಖೆಗೂ ಕೊಡ್ತೀವಿ. ಪೊಲೀಸ್ ಇಲಾಖೆಯವರು ನಮಗೆ ಇಂಬರ ಹಾಕೊಡ್ತಾರೆ, ಗ್ರಾಹಕರ ಅನುಕೂಲಕ್ಕಾಗಿ ಇವರು ಇಟ್ಟಿದ್ದಾರೆ ಅಂತೇಳಿ. ಗ್ರಾಹಕರ ಅನುಕೂಲಕ್ಕಾಗಿ ಡಿಸ್ಟ್ರಿಬ್ಯೂಟರು ಮಧ್ಯವರ್ತಿಗಳಿಗೆ ಸಿಲಿಂಡರ್ ತಲುಪಿಸಿ ಅವನು ಮಧ್ಯವರ್ತಿ ಅವರಿಗೆ ಹೋಮ್ ಡೆಲಿವರಿ ಕೊಡದೆ 100-120 ಅವನು ಎಕ್ಸ್ಟ್ರಾ ಅಮೌಂಟ್ ಕಲೆಕ್ಟ್ ಮಾಡಿ ಅವ್ರನ್ನ ಮತ್ತೆ ತಿರುಗಿಸ್ಕೊಂಡು ಪದೇ ಪದೇ ಅವ್ರು ಬರೋ ಥರ ಮಾಡಿ ಸಿಲಿಂಡರ್ ಕೊಡ್ದೇನೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ರು ಇದು ಯಾವ ರೀತಿಯಲ್ಲಿ ಕಸ್ಟಮರ್ಗೆ ಅನುಕೂಲ ಆಗುತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ಕೊನೆಯದಾಗಿ ಒಂದು ವಾರದ ಹಿಂದೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಏರಿಯಾ ಮ್ಯಾನೇಜರ್ ಬೆಂಗಳೂರು ಮಾರ್ಕೆಟಿಂಗ್ ಡಿವಿಷನ್ ಇಂಡಿಯನ್ ಕಂಪ್ನಿ ಟೆಲಿಫೋನ್ ಮುಖಾಂತರ ಮಾತನಾಡಿ ಹಲವಾರು ಕ್ಲಾರಿಫಿಕೇಷನ್ ಕೇಳಿದೆ. ಅವರು ಇಲ್ಲ ಕೆಲವು ಸಮರ್ಥನೆ ಮಾಡಿಕೊಂಡ್ರು, ಕೆಲವನ್ನ ಸಮರ್ಥನೆ ಮಾಡಿಕೊಳ್ಳಿಲ್ಲ. ಆದರೆ ಸಮರ್ಥನೆ ಮಾಡಿಕೊಂಡಿರೋದು ಕೂಡ ತಪ್ಪು. ಈಗಲೂ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಗೌರ್ಮೆಂಟ್ ಆದೇಶದ ಕರ್ನಾಟಕ ಸರ್ಕಾರದ ಆದೇಶದಂತೆ ನಾವು ₹1.60 ತಗೊಳ್ತೀವಿ. ಇವತ್ತಿಗೂ ಅವರು ಅದನ್ನೇ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಆದೇಶದಲ್ಲಿ ₹1.60 ತಗೊಂಡ ನಂತರ ಬೇರೆ ಯಾವುದೂ ಶುಲ್ಕ ತಗೋಬಾರ್ದು ಅಂತ ಕ್ಲಿಯರ್ ಕಟ್ ಮೆನ್ಷನ್ ಮಾಡಿದ್ದಾರೆ. ಆದರೆ ಇವತ್ತು IOCL ಆಗಲಿ, BPCL ಆಗಲಿ, HPCL ಆಗಲಿ ಕಂಪ್ಯೂಟರ್ ಜನರೇಟೆಡ್ ಬಿಲ್ ಏನು ಬರುತ್ತೆ ಅದರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಇವತ್ತಿನ ರೇಟಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ₹30.08 ಇದೆ. ಡೆಲಿವರಿ ಚಾರ್ಜಸ್ ₹27.60 ಇದೆ. ಇದ್ರ ಹೊರತಾಗಿ 5% ಟ್ಯಾಕ್ಸ್ ಕಟ್ತಾನೆ ಕಸ್ಟಮರ್. ಇಷ್ಟೆಲ್ಲ ಕಟ್ಟಿದ ಮೇಲೂ ಹೋಮ್ ಡೆಲಿವರಿನೂ ಕೊಡದೆ ₹100 ಎಕ್ಸ್ಟ್ರಾ ತಗೊಳ್ತಾ ಇದ್ದೀವಿ ಅಂತಂದರೆ ಈ ಮಧ್ಯವರ್ತಿಗಳು ಗ್ರಾಹಕರ ಅನುಕೂಲಕ್ಕಿದ್ದಾರಾ ಅಥವಾ ಡಿಸ್ಟ್ರಿಬ್ಯೂಟರ್ ಅನುಕೂಲಕ್ಕಿದ್ದಾರಾ? ಇವೆಲ್ಲದರ ಹೊರತಾಗಿ ಇಷ್ಟು ಪೇಮೆಂಟ್ ಮಾಡಿದ ಹೊರತಾಗಿಯೂ ಕಸ್ಟಮರ್ ಮನೆಗೆ ಸಿಲಿಂಡರ್ ಸಾಗಿಸೋದಕ್ಕೆ ಭುಜದ ಮೇಲೆ ಸಾಗಿಸ್ತಾನೆ, ತಲೆ ಮೇಲೆ ಸಾಗಿಸ್ತಾನೆ, ಸೈಕಲಲ್ಲಿ ಸಾಗಿಸ್ತಾನೆ. ಲಾಕ್ಡೌನ್ ಟೈಮಲ್ಲಿ ಆಟೋಗಳು ಸಿಗೋದಿಲ್ಲ, ಎಲ್ರಿಗೂ ಗೊತ್ತಿದೆ. ಇಷ್ಟೊಂದು ಕಷ್ಟ ನಷ್ಟ ಅನುಭವಿಸಿದ್ರು ಯಾವೊಬ್ಬ ಅಧಿಕಾರಿ ಆಗಲಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು 3 ವರ್ಷದಿಂದ ನಾವು ದೂರು ಕೊಟ್ಟರು ಏನು ಕ್ರಮ ಇಲ್ಲ. ವ್ಯವಸ್ಥೆಯಲ್ಲಿ ಗ್ರಾಹಕರಿಗೆ ನ್ಯಾಯ ಪಡ್ಕೋಬೇಕು ಅಂತಂದರೆ ಏನು ಪ್ರತಿಯೊಂದಕ್ಕೂ ನಾವು ಕೋರ್ಟ್ ಹೋಗಲೇಬೇಕಾ? ಇದು ಅನಿವಾರ್ಯನಾ? ಕೋರ್ಟ್ ಇಲ್ಲದೇನೆ ಯಾರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದಿಲ್ವಾ? ಏನೇ ಇರಲಿ, ಒಟ್ಟಿಗೆ ಇವತ್ತಿಗೆ IOCL ಅಂದರೆ ಕುಸುಮ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮಧುಗಿರಿ ತಾಲೂಕು ಮತ್ತು ಜೋಡಿ ಬಿಸ್ಲಹಳ್ಳಿ ಲಕ್ಷ್ಮೀ ಇಂಡಿಯನ್ ಗ್ರಾಮೀಣ ವಿತರಣೆ ಇವರಿಬ್ಬರೂ ತಮ್ಮ ಮಧ್ಯವರ್ತಿಗಳನ್ನ ತೆಗೆದಿದ್ದಾರೆ. ನೇರವಾಗಿ ಕಸ್ಟಮರ್ಗೆ ಮನೆಗೆ ಸಿಲಿಂಡರ್ ತಲುಪಿಸ್ತಾ ಇದ್ದಾರೆ, ಬಿಲ್ ರೇಟಲ್ಲಿ ತಲುಪಿಸ್ತಾ ಇದ್ದಾರೆ. ತುಂಬ ಒಳ್ಳೆಯ ವಿಚಾರ, ಗ್ರಾಹಕರಿಗೂ ತುಂಬ ಅನುಕೂಲ ಆಗಿದೆ. ಆದರೆ ಈಗಲೂ ಈ ಏರಿಯಾದಲ್ಲಿರೋ HPCL ಮತ್ತು BPCL ಇವರು
ಹೋಮ್ ಡೆಲಿವರಿ ಕೊಡ್ತಾ ಇಲ್ಲ, ಮಧ್ಯವರ್ತಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಮಧ್ಯವರ್ತಿಗಳ ಮುಖಾಂತರ ಹೆಚ್ಚಿಗೆ ಹಣ ಪಡಿತಾನೆ ಇದ್ದಾರೆ. ಇದನ್ನು ನನಗೆ ತಿಳಿದ ಮಟ್ಟಿಗೆ ತುಂಬ ಬೇಜಾರಾಗೋ ವಿಷಯ ಹಾಗೂ ಕಸ್ಟಮರ್ಗೆ ತುಂಬ ತೊಂದರೆ ಆಗ್ತಾ ಇದೆ. ಆದರೆ ನಮ್ಮ ಮಧುಗಿರಿ ತಾಲೂಕು ಆಡಳಿತ ಆಗಲಿ, ತುಮಕೂರು ಜಿಲ್ಲಾಡಳಿತ ಆಗಲಿ ಇದ್ರ ಬಗ್ಗೆ ಯಾವತ್ತು ಗಮನ ಹರಿಸುತ್ತೋ ಗೊತ್ತಿಲ್ಲ. ಅವರಿಗೆ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಪೊಲೀಸ್ನವ್ರು ಮುಂದೆನೆ, ಪೊಲೀಸ್ ಸ್ಟೇಷನ್ ಮುಂದೆನೆ ಭುಜದ ಮೇಲೆ ಸಿಲಿಂಡರ್ ಹೊತ್ಕೊಂಡು ಹೋಗ್ತಾ ಇದ್ರೆ ಯಾವತ್ತೂ ಕೇಳಿಲ್ಲ, ನೀನು ಯಾಕಪ್ಪ ಹೊತ್ಕೊಂಡು ಹೋಗ್ತಾ ಇದೆಯಾ, ನಿನಗೆ ಹೋಮ್ ಡೆಲಿವರಿ ಕೊಟ್ಟಿಲ್ವಾ, ಏನು ವಿಚಾರ ಅಂತ. ಇದ್ರ ಬಗ್ಗೆ ಇಷ್ಟರಲ್ಲೇ ಡೆಪ್ಯೂಟಿ ಜನರಲ್ ಮ್ಯಾನೇಜರು ಮತ್ತು ಏರಿಯಾ ಮ್ಯಾನೇಜರು HPCL, BPCL ಮತ್ತು IOCL ಮೂರೂ ಜನರನ್ನು ನಮ್ಮ ಸಾಮಾಜಿಕ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕಡೆಯಿಂದ ನಾವು ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಅಲ್ಲಿ ದೂರು ಕೊಟ್ಟು ನಂತರ ಅವ್ರ ಬಗ್ಗೆ ವಿಚಾರಣೆ ಮಾಡಿ ನ್ಯಾಯ ಸಿಗಲೇಬೇಕು ಅಂತ ಓಡಾಡ್ತಾ ಇದ್ದೀವಿ. ನಮ್ಮೊಂದಿಗೆ ನೀವು ಕೈ ಜೋಡಿಸ್ತೀರಾ ಅಂತೇಳಿ ನಂಬಿರ್ತೀನಿ. ಜೈ.